ಬರ್ರಿ. ಬರ್ರಿ. ಜಾಡ್ಸಿ ಜಾಡ್ಸಿ ಪಟ್ 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 ಜಾಸ್ತಿ ಎತ್ತಿಡಿ. ಗೊಂಜಾಳ ಸ್ವಂತ ಕಡಿತೀವಿ ರೀ. ಮತ್ತು ಇದು ಅಂಬ್ರಿ ನಾವು ಸ್ವಂತ ಸತಿ ತಗೋತೀವಿ ರೀ. ಸತಿ ತಗೋತೀವಿ, ಹತ್ತಿ ಬಿಡಿಸ್ಕೋತೀವಿ, ಎಲ್ಲನೂ ನಾವೇ ಮನೆಯವರೇ ಮಾಡ್ಕೋತೀವಿ ರೀ. ಮತ್ತೇನೋ ಭಾಳ ಮೀರಿತು ಅಂದ್ರೆ ಆಳು ತೊಗೋತೀವಿ ರೀ. ಮತ್ತು ಆಳಿಂದ ಹತ್ರ 400-500 ರೂಪಾಯಿ ಪಗಾರ, ಒಂದು ಸಾಲ ಕೆಲಸ ಮುಟ್ಸೋದಿಲ್ಲ. ಮತ್ತು ಈಗ ಯಾನ್ಗಳಾಗ್ಯಾವ, ಯಾನಿನ ಸಂಗಟ ಮತ್ತು ಯಾನಿಗೂ ಬಾಡಿಗೆ ಕೊಡೋದು, ಎಲ್ಲದಕ್ಕೆ ಬಾಡಿಗೆ ಕೊಡೋದು. ಬಾಡಿಗೆ ಅವಕ್ಕೆ ತಾಸಿಗೆ 800 ಅದ ರೀ. ಒಂದು ತಾಸಿಗೆ 800 ಅದ ಟ್ಯಾಕ್ಟ್ರ್ ಬಾಡಿಗೆ. ಈ ಬಿತ್ತಾರಪ್ಪ ಅಂತಂದ್ರೆ ಈ ಬಿತ್ತೋರು ಒಂದು ಪ್ಯಾಕೆಟ್ಗೆ 700 ತೊಗೋತಾರೆ ರೀ. ಪ್ಯಾಕೆಟ್ ಮೇಲೆ ಬಿತ್ತಾರೆ 700 ತೊಗೋತಾರೆ. ಮತ್ತು ಹಿಂಗೆಲ್ಲ ಅನೇಕ ದನಗಳಿದ್ರೆ ಸೌಕರ್ಯ ಕಮ್ಮಿ ಆಗ್ತದೆ ರೀ. ಸ್ವಂತ ದನ ಇರ್ಬೇಕು ರೀ. ಮತ್ತು ಬಾಡಿಗೆ ತರ್ತೀನಿ ಅಂತಂದ್ರೆ ಬಾಡಿಗೆ ಆಗೋದಿಲ್ಲ ರೀ ಸರ್. ಬಾಡಿಗೆ ಈಗ ಮುಂಜಾನೆ 10ಕ್ಕೆ ಬರ್ತಾರೆ ರೀ. ಇದು 6ಕ್ಕೆ ಬಂದು 10ಕ್ಕೆ ಬಿಟ್ರೆ 1500 ತೊಗೋತಾರೆ ರೀ. ಮತ್ತು ಆಮೇಲೆ ಚಾಲು ಮಾಡಿದ್ರೆ ಮತ್ತು 1500 ತೊಗೋತಾರೆ ರೀ. ಒಂದು ದಿವ್ಸಕ್ಕೆ 3000 ರೂಪಾಯಿ ಬಾಡಿಗೆ ಅದ ರೀ ಅವ್ರದ್ದು. ಹಿಂಗಾಗಿ ನಾವೇನದ ನಮ್ಗೆ ಆದಷ್ಟು ಎಷ್ಟು ಆಗ್ತದ ಸಾಧ್ಯ, ಮನುಷ್ಯನ ಸಾಧ್ಯ ಎಷ್ಟು ತಾಸು ಮಾಡ್ಕೊಂಡು ನೋಡ್ರಿ ಸರ್. ನಾವು ಹಿಂಗೆ ಮಾಡ್ಕೊತೀವಿ. ನಾವು ಇಬ್ಬರು ಗಂಡ ಹೆಂಡ್ತಿ ಮಾಡ್ತೀವಿ ರೀ, ಮತ್ತೆ ಏನಿಲ್ಲ ರೀ. ಹಾಂ, ಎಷ್ಟು ಎಕರೆ ಅದು? ಇದು 8 ಎಕರೆ ಅದ ಸರ್. ಇದು ಮಾಡ್ಕೊಂಡ್ರಿ ಇದು. ಅದು ಹೇಳ್ತೀವಿ, ಸ್ವಂತ ಆಸ್ತಿ ಅಲ್ರಿ, ಮಾಡ್ಕೊಂಡು ಆಸ್ತಿ ಅದ ರೀ ಇದು. ಏನೇನು ಬೆಳೆದ್ರಿ ಇದ್ರೊಳಗೆ ಗೊಂಜಾಳ ಬೆಳೆದವು ರೀ, ಮತ್ತು ಇದು ಅವ್ರಿ ಬೆಳೆದವು ರೀ, ಮತ್ತು ಅಲಸಂದಿ ಬೆಳೆದವು ರೀ. ಹಾಂ, ಮತ್ತು ಹತ್ತಿ ಬೆಳೆದವು ರೀ ಇದ್ರೊಳಗೆ. ರೀ ಇಷ್ಟೆಲ್ಲ ಮಾಡ್ತೀವಿ ರೀ. ಏನೋ ಮಳೆ ಸರಿಯಾಗಿ ಆದ್ರೆ, ನೀರು ಬೋರ್ಗಳಿಗೆ ನೀರು ಆದ್ರೆ ಸರಿಯಾಗಿ ಬರ್ತದೆ ರೀ. ಮತ್ತು ಅದು ಮಳೆನೇ ಸರಿಯಾಗಿ ಆಗಲಿಲ್ಲ, ದೇವ್ರ ಕಡೆ ಮತ್ತು ಮಳೆ ಆಗಲಿಲ್ಲ ಅಂದ್ರೆ ಬೋರ್ ನೀರು ಬರೋದಿಲ್ಲ. ಮತ್ತು ಎಲ್ಲ ಕಷ್ಟ ರೀ ಸರ್, ರೈತರಿಗೆ ಭಾಳ ಕಷ್ಟ ಇದೆ. ಏನು ಮಾಡೋದು, ಸುಮ್ಮಿನ
ರೈತರಾಗಿ ಬಂದೀವಪ್ಪ ಅಂತಂದ್ರೆ ರೈತರ ಕೆಲಸ ಮಾಡ್ಕೊತ ಹೋಗೋದು, ಮತ್ತೊಂದು ಬರೋದಿಲ್ಲ ನಮಗೆ. ಮತ್ತು ಶಾಲೆ ಅಭ್ಯಾಸನೂ ಆಗಿಲ್ಲ ನಮ್ಗೆ. ಇದ್ದದ್ದು ಹೇಳ್ಕೊ ಅಂದ್ರೆ ನಮ್ಮ ಹೆಸರು ಶಾಂತಣ್ಣ ರೀ.